ವೆಲ್ಕಮ್ ಬ್ಯಾಕ್. ದರ್ಶನ್ ಕೇಸ್ ಟ್ರಯಲ್ ಆರಂಭವಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಯಾಗಿ ದರ್ಶನ್ ಒಳಗಿದ್ದಾರೆ. ಈಗ ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಟ್ರಯಲ್ ಆರಂಭ ಆಗಿದೆ. ಆದ್ರೆ ದರ್ಶನ್ ಜೈಲಲ್ಲಿ ನಿದ್ದೆನೇ ಮಾಡ್ತಾ ಇಲ್ಲ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೇಸ್ ಟ್ರಯಲ್ ಆರಂಭ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಲ್ಲಿ ದರ್ಶನ್ ನಿದ್ದೆ ಮಾಡ್ತಾ ಇಲ್ಲ ಅನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಫುಲ್ ಟೆನ್ಷನ್ ನಲ್ಲಿನೇ ಇದ್ದಾರೆ. ಯಾರ ಜೊತೆನೂ ಕೂಡ ಮಾತನಾಡ್ತಾ ಇಲ್ಲ ಅಂತ ದರ್ಶನ್ ಈ ಒಂದು ವಿಚಾರವಾಗಿ, ಯಾಕಂದ್ರೆ ಟೆನ್ಷನ್ ಶುರುವಾಗ್ಬಿಡುತ್ತೆ ಈಗಾಗಲೇ. ಏನಾಗಬಹುದು ಟ್ರಯಲ್ ಅಲ್ಲಿ ಅಂತ. ಟ್ರಯಲ್ ಅಲ್ಲಿ ಒಂದು ವೇಳೆ ವಿಚಾರಣೆ ಪಕ್ಕ ಆದ್ರೆ ದರ್ಶನ್ಗೆ ಸಂಕಷ್ಟ ಮತ್ತೆ ಎದುರಾಗುತ್ತೆ. ಜೈಲಲ್ಲಿ ಈಗಾಗಲೇ ನೆಮ್ಮದಿ ಇಲ್ಲದೆ ಬದುಕ್ತಾ ಇದ್ದಾರೆ, ಜೀವನವನ್ನು ನಡೆಸ್ತಾ ಇದ್ದಾರೆ ಜೈಲಲ್ಲಿ. ಈಗ ಮತ್ತೆ ಸಂಕಷ್ಟ ಎದುರಾಗಿರುವಂತದ್ದು. ಸಾಕ್ಷಿಗಳ ವಿಚಾರಣೆ ನಡೆಸುತ್ತಿರುವಂತಹ ಕೋರ್ಟ್ ಏನಿದೆ, ಆ ಕೋರ್ಟ್ ನಲ್ಲಿ ಏನಾಗಬಹುದು ಎನ್ನುವಂತಹ ಒಂದು ಟೆನ್ಷನ್ ಶುರುವಾಗಿದೆ. ಟ್ರಯಲ್ ಆರಂಭದ ಹಿನ್ನೆಲೆ ದರ್ಶನ್ ನಿದ್ದೆ ಕೂಡ ಮಾಡ್ತಾ ಇಲ್ಲ, ನಿದ್ದೆ ಭಂಗ ಆಗಿದೆ. ಯಾಕಂದ್ರೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನ ಟ್ರಯಲ್ಗೆ ಕರೆದಿದೆ ಕೋರ್ಟ್. ಇವತ್ತು ಹಾಜರಾಗ್ರಿ ಅಂತ 57ನೇ CCH ಕೋರ್ಟ್ ನೋಟಿಸ್ ಕೊಟ್ಟಿತ್ತು. ಆ ನೋಟಿಸ್ಗೆ ಸಂಬಂಧಪಟ್ಟ ಹಾಗೆ ಇಂದು ಹಾಜರಾಗ್ತಾ ಇದ್ದಾರೆ. ಕೋರ್ಟ್ಗೆ ಹಾಜರಾಗುವ ಮುನ್ನ ಅವರ ತಂದೆ ತಾಯಿಗಳು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಆ ನಂತರ ಕೋರ್ಟ್ಗೆ ಬಂದಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಆರಂಭ ಆಗಿದೆ ಎನ್ನುವಂತಹ ವಿಚಾರ. ಆದ್ರೆ ಜೈಲಿಗೆ ದರ್ಶನ್ನಲ್ಲಿ ನೆಮ್ಮದಿನೇ ಇಲ್ಲ, ನಿದ್ದೆ ಕೂಡ ಇಲ್ಲ. ಏನಾಗುತ್ತೋ ಏನಿಲ್ವೋ ಯಾವ ರೀತಿಯಾದಂತ ಒಂದು ಮತ್ತೆ ಹೊಸ ಒಂದು ಸಮಸ್ಯೆ ಎದುರಾಗುತ್ತೋ ಅಂತ ಟೆನ್ಷನ್ ನಲ್ಲಿನೇ ಕಾಲವನ್ನ ಕಳೀತಾ ಇದ್ದಾರೆ ಜೈಲಲ್ಲಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಲ್ಲಿರುವಂತಹ, ಜೈಲು ವಾಸಗಳನ್ನ, ಜೈಲು ದಿನಗಳನ್ನ ಅನುಭವಿಸ್ತಾ ಇರುವಂತಹ ದರ್ಶನ್ ಅವರಿಗೆ ಈಗ ಮತ್ತೊಂದು ತಲೆನೋವು, ಮತ್ತೊಂದು ಸಂಕಟ, ಟೆನ್ಷನ್, ಭಯ ಎಲ್ಲವೂ ಕೂಡ ಇದೆ. ಹೀಗಾಗಿ ಅವರು ಸರಿಯಾಗಿ ನಿದ್ದೆಯನ್ನು ಮಾಡ್ತಿಲ್ಲ, ಮತ್ತೆ ಯಾರ ಜೊತೆ ಕೂಡ ಮಾತನಾಡ್ತಾ ಇಲ್ಲ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ದಿನನಿತ್ಯವೂ ಕೂಡ ನರಕ ಆಗ್ತಾ ಇದೆ ಅಂತ ಈ ಹಿಂದೆ ಕೂಡ ಅವರು ಹೇಳಿಕೊಂಡಿದ್ರು. ಕೆಲವೊಂದು ಸೌಲಭ್ಯಗಳನ್ನು ಕೊಡದೇ ಇರುವಂತಹ ಒಂದು ಕಾರಣದಿಂದಾಗಿ ಈಗ ಟ್ರಯಲ್ ಏನ್ ನಡೀತಾ ಇದೆ. ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಇಬ್ರು ಕೂಡ ಹಾಜರಾಗ್ತಾರೆ. ಅವರಲ್ಲಿ ಏನೇ ಹೇಳಿಕೆಯನ್ನು ಕೊಡ್ತಾರೆ, ಯಾಕಂದ್ರೆ ಈ ಒಂದು ಕೇಸ್ನಲ್ಲಿ ಅವರು ಮುಖ್ಯ ಸಾಕ್ಷಿಗಳಾಗಿ ಗುರುತಿಸಿಕೊಂಡಿದ್ದಾರೆ. ತಂದೆ ತಾಯಿಗಳಿಬ್ಬರು ಕೂಡ A7 A8 ಸಾಕ್ಷಿಗಳು, ಮುಖ್ಯವಾದ ಸಾಕ್ಷಿಗಳು ಅಂತ ಏನೋ ಹೇಳಲಾಗ್ತಾ ಇದೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ. ಹೀಗಾಗಿ ದರ್ಶನ್ಗೆ ಮತ್ತೆ ಈಗ ಟೆನ್ಷನ್ ಶುರುವಾಗಿರುವಂತದ್ದು. ಏನಾಗಬಹುದು ಈ ಒಂದು ವಿಚಾರದಲ್ಲಿ, ವಿಚಾರಣೆ ನಡೆಯುವಂತಹ ಒಂದು ಸಮಯದಲ್ಲಿ ಸಾಕ್ಷಿಗಳು ಏನು ಹೇಳುತ್ತಾರೆ, ಯಾವ ಸತ್ಯಾಂಶ ಹೊರಗೆ ಬರುತ್ತೆ, ಯಾವ ಒಂದು ಸಂಕಟ ನನಗೆ ಮತ್ತೆ ಕಾದಿದೆ, ಈ ರೀತಿಯಾಗಿ ದರ್ಶನ್ ಯೋಚನೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ, ಊಟನೂ ಮಾತಾಡ್ತಾ ಇಲ್ಲ. ಅವ್ರ ಜೊತೆ ಮಾತಾಡೋಕೆ ಬಂದ್ರೆ ಯಾರೂ ಕೂಡ ಮಾತಾಡಿಸುವಂತಹ ಒಂದು ಇಷ್ಟ ದರ್ಶನ್ಗಿಲ್ಲ, ಮನಸ್ಸಿಲ್ಲ. ಆ ಮನಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ. ಮೌನವಾಗಿ ಕೂತಿರುವಂಥದ್ದು, ನಿದ್ದೆ ಕೂಡ ಭಂಗ ಆಗ್ತಾ ಇದೆ, ಏನು ಕೂಡ ಮಾಡೋಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಜೈಲಿನಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ. ಆ ಪರಿಸ್ಥಿತಿಗೆ ಬಂದಿರುವಂಥದ್ದು. ಏನಾಗುತ್ತೋ ಆಗ್ಲಿ, ದೇವರ ದಯೆ ಇರ್ಲಿ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಸುಮ್ಮನೆ ಕೂತು ಬಿಟ್ಟಿದ್ದಾರೆ. ಎಲ್ಲಿಯವರೆಗೂ ಈ ಒಂದು ವಿಚಾರ ಹೋಗುತ್ತೋ ನೋಡೋಣ ಅನ್ನೋ ರೀತಿಯಲ್ಲಿ ಇರುವಂಥದ್ದು. ಒಂದು ಎರಡು ಬಾಳೆಲೆ ಹರಡು, 3 4 ಅನ್ನ ಹಾಕು ಅಂತ ನಾವು ಚಿಕ್ಕವರಿದ್ದಾಗ ಈ ಒಂದು ಪದ್ಯವನ್ನು ಕೇಳಿರ್ತೀವಿ, ಖುಷಿಯಿಂದ ಹೇಳಿರ್ತೀವಿ. ಆದ್ರೆ ಇದೇ ಒಂದು ಪದ್ಯವನ್ನು ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಕಾಂಗ್ರೆಸ್ಗೆ ಲೇವಡಿ ಮಾಡೋ ರೀತಿಯಲ್ಲಿ ಬಿಜೆಪಿ ಶಾಸಕರೊಬ್ರು ಹೇಳಿದ್ದಾರೆ, ಬದಲು ಮಾಡಿದ್ದಾರೆ. 1 2 ಬಣ್ಣಗಳು 2 ಹೇಳ್ತಾ ಇದ್ದಾರೆ. ಈ ರೀತಿ 3 4 ಲೆಕ್ಕ ಹಾಕು, ಈ ರೀತಿಯಾಗಿ ಪತ್ರವನ್ನ ಬದಲು ಮಾಡಿ ಬಣ ಕಾಂಗ್ರೆಸ್ನಲ್ಲಿ ಬಣ್ಣಗಳು ಬದಲಾಗುತ್ತೆ, ಬಣಗಳು ಕೂಡ ಬದಲಾಗುತ್ತೆ. ಅದಕ್ಕೆ ಅಲ್ಲಿ ಬಣ ಎರಡೂ ಕೂಡ ಬರುತ್ತೆ, ಈ ರೀತಿಯಾಗಿರುತ್ತೆ. ಹೀಗಾಗಿ ಅವರು ಈ ರೀತಿಯಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ ಈ ಒಂದು ಪದ್ಯವನ್ನ.
ಯಾರ ಬಣ್ಣ ಯಾವಾಗ ಬಯಲಾಗುತ್ತೋ, ಯಾವಾಗ ಬದಲಾಗುತ್ತೋ, ಯಾರ ಬಣಗಳು ಎಲ್ಲೆಲ್ಲಿ ಬದಲಾಗುತ್ತೋ, ಮೀಟಿಂಗ್ಗಳಾಗ್ತಾಗೆ ಈ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಘರ್ಷ ಶುರುವಾಗಿದೆ. ಸಿಎಂ ಕುರ್ಚಿಯ ಬದಲಾವಣೆ ವಿಚಾರ ಇದೆ. ಹೀಗಾಗಿ ಇದ್ರ ಬಗ್ಗೆ ವ್ಯಂಗ್ಯವಾದಂತಹ ಮಾತನಾಡಿದ್ದಾರೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ನಾಯಕರ ಒಂದು ಡಿನ್ನರ್ ಪಾರ್ಟಿಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಅದರ ಒಂದು ಹೆಸರುಗಳಲ್ಲಿ ನಾಯಕರು ಮಾಡ್ತಾ ಇರುವಂತಹ ಸಭೆಗಳು, ಮತ್ತೆ ಪದೇ ಪದೇ ಇವರು ದೆಹಲಿಗೆ ಹೋಗ್ತಾ ಇದ್ದಾರೆ, ಶಾಸಕರು ಪರೇಡ್ ಅನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಾಕಷ್ಟು ತಲೆನೋವಾಗ್ಬಿಟ್ಟಿದೆ. ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಇದೆಲ್ಲದರ ಬಗ್ಗೆ ವಿಡಂಬನಾತ್ಮಕವಾಗಿ ಒಂದು ಪದ್ಯದ ಮೂಲಕ ಶಾಸಕ ಟೀಕೆ ಮಾಡಿದ್ದಾರೆ. ಅದೇನಂದ್ರೆ, ನಾವು ಸ್ಕೂಲಲ್ಲಿದ್ದಾಗ, ಚಿಕ್ಕವರಿದ್ದಾಗ ಹೇಳ್ತಾ ಇದ್ರು 1 2 ಬಾಳೆಲೆ 2 3 4 ಅನ್ನ ಹಾಕು ಅಂತ ಹೇಳ್ಬಿಟ್ಟು, ಅದನ್ನ ಇವರು ಸದನದಲ್ಲಿ ಬೇರೆ ರೀತಿಯಾಗಿ ತಿರುಗಿಸಿನೇ ಹೇಳಿಬಿಟ್ಟಿದ್ದಾರೆ. ಎಲ್ಲರೂ ಕೂಡ ನಗುತ್ತಾ ಇದ್ರು ಸದನದಲ್ಲಿ. ಆ ರೀತಿಯಾದಂತಹ ಒಂದು ವಾತಾವರಣ ಇತ್ತು. ಅದು ಹೆಂಗ್ ಬರ್ದಿದ್ರು, ಆ ಫುಲ್ ಪದ್ಯ ಏನಿರಬಹುದು ಅಂತ ನಾವು ನೋಡೋದಾದ್ರೆ ನೋಡಿ ಹೇಳ್ತೀವಿ. ನಿಜವಾದ ಪದ್ಯ ಇರುವಂತದ್ದು ಮೊದಲು ಹೇಳಿಬಿಟ್ಟು ಆಮೇಲೆ ಇವರು ಹೆಂಗ್ ಚೇಂಜ್ ಮಾಡಿದ್ರು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, 1 2 ಬಾಳೆಲೆ 2 3 4 ಅನ್ನ ಹಾಕು 5 6 ಬೇಳೆ ಸಾರು 7 8 ಪಲ್ಯಕ್ಕೆ ದಂಟು 9 10 ಎಲೆ ಮುದಿರೆತ್ತು 1 ರಿಂದ 10 ಈಗಿತ್ತು ಊಟದ ಆಟವು ಮುಗಿದಿತ್ತು. ಇದು ನಾವು ಚಿಕ್ಕರಿಂದ ಹೇಳ್ತಾ ಇದ್ವಿ. ಈಗ ಬದಲಾಗಿರೋದು ಇವ್ರು ಹೇಳಿರೋದೇನಂತಂದ್ರೆ ನೋಡಿ, 1 2 ಪನಗಳು 2 3 4 ಲೆಕ್ಕ ಹಾಕು 5 6 ಡಿನ್ನರವು ಜೋರು 7 8 ಯಾರ ಕಡೆ ನಂಟು 9 10 ದೆಹಲಿಗೆ 10 1 ರಿಂದ 10 ಭಿನ್ನಮತ ಆಟ ಹೀಗಿತ್ತು ಹೈಕಮಾಂಡ್ಗೆ ತಲೆನೋವು ತಂದಿತ್ತು ಕರ್ನಾಟಕವನ್ನ ಕಾಂಗ್ರೆಸ್ ಹಾಳು ಗೆಡವಿತ್ತು. ಈ ರೀತಿಯಾಗಿ ಪದ್ಯವನ್ನು ಮಾಡಿದ ಬಿಜೆಪಿಯ ಶಾಸಕ ಅಭಯ್ ಪಾಟೀಲ್ ಅವರು ಹೇಳ್ತಾ ಇರುವಂತದ್ದು. ಸದನದಲ್ಲಿನೇ ಇದನ್ನು ಎಲ್ಲರ ಮುಂದೆ ಪ್ರಸ್ತಾಪಪಡಿಸಿದ್ದಾರೆ, ಹೇಳಿದ್ದಾರೆ ಕೂಡ. ಸಭಾಪತಿ ಅಲ್ಲೇ ಇದ್ದರು. ಕಾಂಗ್ರೆಸ್ನವರು ಕೇಳಿಸ್ಕೊಂಡ್ರು, ಬಿಜೆಪಿಯವರು ಕೇಳಿಸ್ಕೊಂಡ್ರು. ಇವರು ಈ ರೀತಿಯಾಗಿ ಇಡೀ ಓವರಾಲ್ ಆಗಿ ಏನು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ, ಸಿಎಂ ಕುರ್ಚಿಗಾಗಿ ಓಡಾಟ, ಸಚಿವ ಸಂಪುಟದ ಪುನರ್ರಚನೆ, ಹೈಕಮಾಂಡ್ ಹತ್ರ ಪದೇ ಪದೇ ಹೋಗಿ ಇವರು ಮಾತಾಡ್ಕೊಂಡು ಬರೋದು, ಡಿನ್ನರ್ ಮೀಟಿಂಗ್ಗಳನ್ನು ಮಾಡೋದು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳನ್ನು ಮಾಡೋದು, ನಮ್ಮ ಮಧ್ಯೆ ಏನೂ ಇಲ್ಲ ಅಂತ ಹೇಳೋದು, ಆದ್ರೂ ಒಳಗೊಳಗೆ ಸಂಘರ್ಷವನ್ನ ಮಾಡೋದು, ಮತ್ತೆ ಇದೆಲ್ಲ ವಿಚಾರ ಕೂಡ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವಂಥದ್ದು. ಅವರು ಯಾವುದೇ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳದೆ ಇರುವಂಥದ್ದು. ಇದೆಲ್ಲವನ್ನು ಕೂಡ ಗಮನಿಸಿ ಲೆಕ್ಕ ಹಾಕಿ ಇದಕ್ಕೆ ಹಿಂಗೆ ಹೇಳಿದ್ರೆ ಸರಿ ಹೋಗಲ್ಲ, ಈ ಪದ್ಯವನ್ನು ತಿರುಗಿಸಿ ಹಿಂಗೆ ಹೇಳೋಣ ಅಂತ ಹೇಳಿ ಬೇರೆ ರೀತಿಯಾಗಿ ಬರೆದು ಬಿಟ್ಟಿದ್ದಾರೆ. 1 2 ಬಣಗಳು 2 ಅಂತ ಹೇಳಿ. ಹೌದು, 2 ಬಣಗಳಿದೆ ಕಾಂಗ್ರೆಸ್ನಲ್ಲಿ, ಸಿಎಂದೊಂದು ಡಿ ಸಿಎಂದೊಂದು. ಅದರಲ್ಲಿ ನಂದು ಒಂದಿರಲಿ ಅಂತ ಹೇಳಿ ದಲಿತ ನಾಯಕರು ಕೂಡ ನಮ್ದು ಒಂದು ಬಣ ಅಂತ ತೋರಿಸ್ಕೊಳ್ತಿದ್ರು. ಆದರೆ ಈಗ ಇವರು ಹೇಳ್ತಾ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಕಡೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ 2 ಬಣಗಳಿವೆ. ಅವರು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಯಾವ ರೀತಿ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ ಅಂತಂದ್ರೆ, ಡಿನ್ನರ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ಅದು ಕೂಡ ಜೋರು ಆಗ್ತಾ ಇದೆ. ಯಾರ್ಯಾರ ಕಡೆ ಯಾರ್ಯಾರ ನಂಟಿದೆಯೋ ಗೊತ್ತಿಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಅವರು 7 8 ಯಾರ ಕಡೆ ನಂಟು ಅಂತ ಹೇಳಿ ಒಂದೊಂದೇ ಪದದಲ್ಲಿ ಒಂದೊಂದೇ ರೀತಿಯ ಒಂದು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. 9 10 ದೆಹಲಿಗೆ ಅಂತಂದ್ರೆ ದೆಹಲಿಗೆ ಪದೇ ಪದೇ ಹೋಗಿ ಬರ್ತಾ ಇರುವಂತ, ಹೋಗೋದು ಬರೋದು ಹೋಗೋದು ಬರೋದು. ಭಿನ್ನಮತದ ಆಟ ಈ ರೀತಿಯಾಗಿ ನಡೀತಾ ಇದೆ. ಭಿನ್ನಮತ ಇಲ್ಲ ಅಂತ ಹೇಳ್ತಾರೆ, ಆದ್ರೆ ಭಿನ್ನಮತ ಇದೆ. ಸಿಎಂ ಡಿ ಸಿಎಂ ಇಬ್ರು ಕೂಡ ಹೇಳಿದ್ರು, ಆದ್ರೆ ಇಲ್ಲ ಇದೆ. ಈ ಒಂದು ವಿಚಾರ ಹೈಕಮಾಂಡ್ಗೆ ತಲೆನೋವು ತರಿಸಿದೆ. ಕರ್ನಾಟಕವನ್ನ ಕಾಂಗ್ರೆಸ್ ಹಾಳುಗೆಡುತ್ತಾ ಇದೆ, ಕರ್ನಾಟಕವನ್ನು ಕಾಂಗ್ರೆಸ್ ಸರ್ಕಾರ ಹಾಳು ಮಾಡ್ತಾ ಇದೆ. ಈ ರೀತಿಯಾಗಿ ಪದ್ಯವನ್ನ ಬರೆದು ಲೇವಡಿಯನ್ನ ಮಾಡಿ ವ್ಯಂಗ್ಯವನ್ನ ಮಾಡಿ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ತಿವಿದಿದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕ ಆಗಿರುವಂತಹ ಅಭಯ್ ಪಾಟೀಲ್ ಅವರು ಪತ್ರದ ಮೂಲಕ, ಏನೋ ಬೇರೆ ರೀತಿ ಮಾತುಗಳು ಹೇಳೋದೇ ಬೇಡ, ನಾವು ಸಿಂಪಲ್ ಆಗಿ ಒಂದು ಪದ್ಯದ ಮೂಲಕ ಕಾಂಗ್ರೆಸ್ನಲ್ಲಿ ಏನೇನು ಆಗ್ತಾ ಇದೆ, ಯಾವ ರೀತಿಯಾಗಿದೆ ಎಲ್ಲಾ ಚಿತ್ರಣವನ್ನು ಕೂಡ ಒಂದು 5 6 ಸಾಲಿನ ಪದ್ಯದಲ್ಲಿ ಇಡೀ ರಾಜ್ಯದ ಜನತೆಯ ಮುಂದೆ ಇಟ್ಟಿದ್ದಾರೆ. ನೋಡಿ, ಕಾಂಗ್ರೆಸ್ ಹಿಂಗೆ ಮಾಡ್ತಾ ಇದೆ, ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳಬೇಕು ಅಂತ ಹೇಳಿ ಅಭಯ್ ಪಾಟೀಲ್ ಈ ಒಂದು ವಿಚಾರವಾಗಿ ಪದ್ಯವನ್ನು ರಚನೆ ಮಾಡಿಬಿಟ್ಟಿದ್ದಾರೆ ಹೊಸದಾಗಿ. ತುಂಬಾ ಚೆನ್ನಾಗಿದೆ ಒಂದು ರೀತಿಯಲ್ಲಿ ಕೇಳೋಕೆ. ಮಕ್ಕಳು ಹೇಳ್ತಾ ಇದ್ದದ್ದು ಬೇರೆ, ಈಗ ದೊಡ್ಡವರು ಹೇಳ್ತಾ ಇರೋದು ಬೇರೆ. ಆಡ್ಕೊಳ್ಳೋಕೆ ಟೀಕೆ ಮಾಡೋಕೆ ಈ ಒಂದು ಪದ್ಯ ಬಿಜೆಪಿ ಅವರಿಗೆ ಚೆನ್ನಾಗಿ ಅನಿಸ್ತಾ ಇದೆ. ಇನ್ನು ಕಾಂಗ್ರೆಸ್ನವರು ನೀವೇನೇ ಟೀಕೆ ಮಾಡಿದ್ರು ಸರಿ, ನಮ್ಮ ಒಂದು ಆಡಳಿತವನ್ನು ನಾವು ಮಾಡ್ತೀವಿ, ನಾವೇನ್ ಮಾಡಬೇಕು, ನಮ್ಮ ಕೆಲಸ ಏನ್ ಮಾಡಬೇಕು ಅದು ನಮ್ಗೆ ಗೊತ್ತಿದೆ ಅನ್ನುವಂಥ ರೀತಿಯಲ್ಲಿ ಸದನದಲ್ಲಿದ್ರು. ಆದ್ರೆ ಇವರು ಈ ರೀತಿಯಾಗಿ ಟೀಕೆ ಮಾಡಿದ್ರು. ಇದಿಷ್ಟುವರೆಗಿನ ಸುದ್ದಿ ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.
ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಓಕೆ, ಐಲ್ ಕಮ್ ಟು ದ ಮೇನ್ ಮ್ಯಾಟರ್. ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಲ್ಲಿ